ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಯಾರೆಲ್ಲ ಲೋ ಫೀಲ್ ಆಗ್ತಾ ಇದ್ದೀರಾ, ಸೊ ನನ್ನ ನೋಡಿದ ತಕ್ಷಣ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಈ ವರ್ಷ. ಯಾಕೆ ಈ ವರ್ಷ ಅಂತ ಇದ್ದೀನಿ ಅಂದ್ರೆ, ಇವತ್ತು ಬಂದ್ಬಿಟ್ಟು ಯುಗಾದಿ, ನಮಗೆ ಹೊಸ ವರ್ಷ. ನೆನ್ನೆ ಬಂದ್ಬಿಟ್ಟು ನ್ಯೂ ಮೂನ್ ಆಗಿತ್ತು. ನಾವು ನ್ಯೂ ಬಿಗಿನಿಂಗ್ಸ್ ಏನೇ ಸ್ಟಾರ್ಟ್ ಮಾಡೋದಿದ್ರು ಎವ್ರಿ ಮಂತ್ ನ್ಯೂ ಮೂನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ನ್ಯೂ ಮೂನ್ ಇಂದ ಫುಲ್ ಮೂನ್ ಬರೋವರೆಗೂ ಹೇಗೆ ಚಂದ್ರ ಡೆವಲಪ್ ಆಗ್ತಾ ಹೋಗ್ತಾನಲ್ವಾ, ಹಾಗೆ ನಮ್ಮ ಇಂಟೆನ್ಷನ್ ಗ್ರೋ ಆಗ್ತಾ ಹೋಗುತ್ತೆ ಅಂಡ್ ಬೇಗ ರಿಸಲ್ಟ್ ಸಿಗತ್ತೆ. ಸೊ ಅದೇ ರೀತಿಯಾಗಿ ಇವತ್ತು ಬಂದ್ಬಿಟ್ಟು ಹೊಸ ವರ್ಷ. ಸೊ ನ್ಯೂ ಮೂನ್ಗೆ ಅಷ್ಟೊಂದು ಪವರ್ ಇದೆ ಅಂತಂದ್ರೆ ಹೊಸ ವರ್ಷಕ್ಕೆ ಇನ್ನಷ್ಟು ಪವರ್ ಇರ್ಬೋದಲ್ವಾ. ಸೊ ಯಾವ್ದಾದ್ರೂ ಒಂದು ನಿಮ್ಗೆ ಯಾವ್ದು ಬೇಕು ಮ್ಯಾನಿಫೆಸ್ಟೇಷನ್ ಅಲ್ಲಿ ಪರ್ಟಿಕ್ಯುಲರ್ ಒಂದೇ ಒಂದು ಕಾನ್ಸೆಪ್ಟ್ ನ ಚೂಸ್ ಮಾಡ್ಕೊಳ್ಳಿ. ಅದು ಹೆಲ್ತ್ ಇರ್ಬೋದು, ಮನಿ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಕರಿಯರ್ ಇರ್ಬೋದು. ಒಂದು 5 ಮಿನಿಟ್ಸ್ ಸುಮ್ಮನೆ ಕುತ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿ. ಅದರಲ್ಲಿ ಪರ್ಟಿಕ್ಯುಲರ್ ಯಾವ್ದು ಬೇಕು, ಹೆಲ್ತ್ ಅಲ್ಲಿ ಏನ್ ಬೇಕು ಅಥವಾ ಕರಿಯರ್ ಅಲ್ಲಿ ನಿಮ್ಗೆ ಏನ್ ಬೇಕು, ಪರ್ಟಿಕ್ಯುಲರ್ ಇಂಥದ್ದೇ ಜಾಬು, ಇಂಥದ್ದೇ ಡೇ, ಇಂಥದ್ದೇ ಸ್ಯಾಲರಿ, ಇಂಥದ್ದೇ ಡೆಸಿಗ್ನೇಷನ್ ಅಲ್ಲಿ ನೀವು ಎಲ್ಲಿ ಕೂತಿದ್ದೀರಾ ಆ ಚೇರ್ ಇಂದ ಎಲ್ಲಾನು ಕೂಡ ನೀವು ಒಂದು ಸ್ಕ್ರಿಪ್ಟ್ ರೈಟ್ ಮಾಡ್ಬಿಡಿ. ಅದು ಒಂದು ಮೆಥಡ್ ಆಯ್ತು. ಒಂದಕ್ಕೆ ನಾನು ಹೇಳ್ತಾ ಇರೋದು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀರಾ, ಇನ್ನೊಂದು ಏನ್ ಮಾಡ್ತೀರಾ, ವಿಜುವಲೈಸೇಷನ್ ಮಾಡ್ತೀರಾ. ಸೊ ಹೈಲಿ ಪವರ್ಫುಲ್. ಆಫ್ಟರ್ ರಿಸಲ್ಟ್ ಸಿಕ್ಕಿದ್ಮೇಲೆ ಏನ್ ಮಾಡ್ತೀರಾ ಅನ್ನೋ ವಿಜುವಲೈಸೇಷನ್ ಆಗಿರುತ್ತೆ ಇದು. ಅದಾದ್ಮೇಲೆ ಮತ್ತೆ ಏನ್ ಮಾಡ್ತೀರಾ, 369 ಮೆಥಡ್ ನ ಯೂಸ್ ಮಾಡೋದಿರ್ಬೋದು ಅದೇ ಕಾನ್ಸೆಪ್ಟಿಗೆ, ಅಥವಾ 555 ಮ್ಯಾನಿಫೆಸ್ಟೇಷನ್ ನ ಯೂಸ್ ಮಾಡುವಂತದ್ದು ಇರ್ಬೋದು, ಅಥವಾ 333 ಮ್ಯಾನಿಫೆಸ್ಟೇಷನ್, ಅಥವಾ 777 ಮ್ಯಾನಿಫೆಸ್ಟೇಷನ್. ನಿಮಗೆ ಏನ್ ಬೇಕೋ ಅದು. ವಿಜುವಲೈಸೇಷನ್ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರುತ್ತೆ. ಅಥವಾ ಮೆಡಿಟೇಷನ್ ಮಾಡ್ಬಿಟ್ಟು ನೀವು ಮೆಡಿಟೇಷನ್ ಸ್ಟೇಟಿಗೆ ಹೋದಾಗ ನೀವೇನ್ ಮಾಡ್ತೀರಾ, ಅಲ್ಲಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಹ್ಯಾಪಿನೆಸ್ ನ ಫೀಲ್ ಮಾಡೋದು, ಆ ತರನು ಕೂಡ ಇರ್ಬೋದು. ನಿಮ್ಗೆ ಏನ್ ಬೇಕೋ ಆ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಒಂದೇ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಮಾಡಿ ಅಂತ ಹೇಳ್ತೀನಿ. ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರ್ಬೋದು, ಎನಿ ಟೆಕ್ನಿಕ್ ನೀವು ಇಟ್ಕೊಬಹುದು. ಸೊ ಉಪಯೋಗಿಸ್ಕೊಳ್ಳಿ ಎಲ್ಲಾ ಟೆಕ್ನಿಕ್ಸ್ ನ ಒಂದೇ ಒಂದು ಕಾನ್ಸೆಪ್ಟಿಗೆ ನೀವು 21 ಡೇಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಇವತ್ತು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ 21 ಡೇಸ್ ಆಗೋವರೆಗೂ ಎಲ್ಲ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ಳಿ. ಅಂಡ್ ಗ್ರೇಟ್ಫುಲ್ನೆಸ್ ತೋರಿಸೋದು. ಆಲ್ರೆಡಿ ಆ ಒಂದು ಜಾಬ್ ನಿಮಗೆ ಸಿಕ್ಕಿರೋದಕ್ಕೆ ಅಂಡ್ ಆ ಸ್ಯಾಲರಿನ ನೀವು ತಗೊಂಡು ಏನ್ ಮಾಡ್ತಾ ಇದೀರಿ, ಸೊ ಥ್ಯಾಂಕ್ ಯು ಸೋ ಮಚ್. ಆ ಸ್ಯಾಲರಿ ನಿಮಗೆ ಸಿಕ್ಕಿರೋದಕ್ಕೆ ನೀವು ಅದನ್ನೆಲ್ಲ ಎಂಜಾಯ್ ಮಾಡೋದಕ್ಕಾಗ್ತಾ ಇದೆ. ಅಂಡ್ ಒಳ್ಳೊಳ್ಳೆ ಕೊಲೀಗ್ ಸಿಕ್ಕಿದ್ದಾರೆ, ಒಳ್ಳೆ ಏನು ಬಾಸ್ ಸಿಕ್ಕಿದ್ದಾರೆ. ಸೊ ಇಷ್ಟು ಟೈಮಿಗೆ ಹೋಗಿ ಇಷ್ಟು ಟೈಮಿಗೆ ಬರೋದು, ಇಷ್ಟೇ ನಿಮ್ ವರ್ಕ್. ಏನೇನು ಅಂದ್ರೆ ನಿಮಗೆ ಯಾವ ತರ ವರ್ಕ್ ಇಷ್ಟ ಆ ತರ. ಇಷ್ಟು ಈಸಿ ಆಗಿದೆ ನನ್ನ ವರ್ಕ್. ಅಂಡ್ ಮೆಂಟಲಿ ಎಷ್ಟು ಫ್ರೀ ಆಗಿದ್ದೀರಾ ಈ ವರ್ಕ್ ಸಿಕ್ಕಿದ್ಮೇಲೆ, ಫೈನಾನ್ಷಿಯಲಿ ಎಷ್ಟು ಫ್ರೀ ಆಗಿದ್ದೀರಾ. ಸೊ ಇದನ್ನೆಲ್ಲ ಫೀಲ್ ಮಾಡಿ, ಫೀಲ್ ದ ಫೀಲಿಂಗ್ಸ್ ಅಂತ ನಾನು ಯಾವಾಗ್ಲೂ ಹೇಳ್ತೀನಲ್ವಾ. ಸೊ ಅಂಡ್ ಅದಕ್ಕೆ ಎಮೋಷನ್ಸ್ ನ ಕೊಡಿ. ಎಮೋಷನ್ಸ್ ನ ಕೊಡೋದು ಅಂದ್ರೆ ನಾನು ಆಲ್ರೆಡಿ ಹೇಳಿರೋ ತರ. ಅದು ಆದ್ಮೇಲೆ ನೀವ್ ಏನೇನ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಹಾಡ್ ಹೇಳ್ತೀರಾ, ಯಾರಿಗ್ ಫಸ್ಟ್ ಇನ್ಫಾರ್ಮ್ ಮಾಡ್ತೀರಾ, ಅಂಡ್ ಯಾವ ತರ ಅದನ್ನ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾವ ತರ ಅದನ್ನ ಕಂಗ್ರಾಚುಲೇಟ್ ಮಾಡ್ತಾರೆ, ಎಲ್ಲಾನು ಕೂಡ ಅದಕ್ಕೆ ಒಂದು ಎಮೋಷನ್ಸ್ ಕೊಡ್ತಾ ಹೋಗಿ. ಸೊ ಎಮೋಷನ್ಸ್ ಕೊಡೋದ್ರಿಂದ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಯಾಕೆಂದ್ರೆ ಈಗ ನಮಗೆ ಡೌಟ್ ಇರುತ್ತೆ ಆಗುತ್ತೋ ಆಗಲ್ವಾ ಅಂತ. ಆಲ್ರೆಡಿ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ನಾವು ಅದಕ್ಕೆ ಎಮೋಷನ್ಸ್ ನ ಕೊಟ್ರೆ ಏನಾಗುತ್ತೆ, ನಾವು ಪಾಸಿಟಿವ್ ಆಗ್ತೀವಿ. ನಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಏನಿದೆ, ನಾವ್ ಏನ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಅದ್ರ ಜೊತೆ ಮ್ಯಾಚ್ ಆಗುತ್ತೆ. ಸೊ ರಿಸಲ್ಟ್ ಬೇಗ ಸಿಗತ್ತೆ, ಪಕ್ಕಾ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಯಾವುದೇ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ಳಿ, ನೀವು ಬಿಗಿನಿಂಗ್ ಆಗಿರೋದ್ರಿಂದ ಸೊ ಯೂಸ್ ಮಾಡ್ಕೊಳ್ಳಿ. ಅಂಡ್ ಮಧ್ಯದಲ್ಲೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಯುಗಾದಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ನೀವು ಈ ಇಯರ್ನ ನೀವು ಮಿಸ್ ಮಾಡ್ಕೊಳ್ದೆ ಯೂಸ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿಂದ ಏನೇನೇನೇ ಮ್ಯಾನಿಫೆಸ್ಟೇಷನ್ ಆಸ್ಪಿಷಿಯಸ್ ಡೇ ಸಿಗುತ್ತೆ, ಎಲ್ಲಾ ಡೇನು ಯೂಸ್ ಮಾಡ್ಕೊಂಡು ಅತ್ಲಾಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಬಿಡಿ ಅಪ್ಪ. ಈಗ ಕೆಲವ್ರಿಗೆ ನಾನು ಹೇಳೋದು ಏನಂದ್ರೆ, ಅವ್ರಿಗೆ ಫೈನಲಿ ಏನಾಗ್ಬಿಟ್ಟಿರತ್ತೆ ಅಂದ್ರೆ ಎಲ್ಲಾರು ಕೈ ಕೊಟ್ಬಿಟ್ಟಿರ್ತಾರೆ, ಎಲ್ಲಾದು ಕೈ ಕೊಟ್ಬಿಟ್ಟಿರತ್ತೆ. ಇನ್ನೇನ್ ನನ್ ಲಕ್ ಚೆನ್ನಾಗೇ ಇಲ್ಲ, ಬದಿ ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಾಗ ಆಲ್ಮೋಸ್ಟ್ ಆಲು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಳಕ್ಕೆ ಜನ ಇಷ್ಟಪಡೋದು ಆವಾಗ ಅಂತ ನನಗೆ ಅನ್ಸತ್ತೆ. ಸೊ ಯಾರು ಅದ್ರಗಿಂತ ಮುಂಚೆನೆ ಅದು ರಿಯಲೈಸ್ ಆಗ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾರಲ್ಲ, ಸೊ ಅವ್ರಿಗೆ ಬೇಗ ರಿಸಲ್ಟ್ ಸಿಗತ್ತೆ. ಸೊ ಅದಕ್ಕೋಸ್ಕರ ನೀವು ಆ ಸಿಚುವೇಶನ್ ಹೋಗೋದಕ್ಕಿಂತ ಮುಂಚೆನೆ ಫಸ್ಟ್ ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಯಾಕೆ, ಏನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಬಿಡಿ. ಅಂಡ್ ಇವಾಗ ಏನು ಕ್ಲಾಸಸ್ ಯಾರು ಬೇಕಾದ್ರೂ ಮಾಡ್ತಾರೆ, ನೀವು ಹೆಂಗ್ ಬೇಕಾದ್ರೂ ಅದನ್ನ ಕಲಿಬಹುದು. ಒಂದನೇದು. ಎರಡನೇದು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅಡ್ವಾನ್ಸ್ಡ್ ಆಗಿ ಪ್ಲಸ್ ಬೇಸಿಕ್ ಆಗಿ ಎರಡನ್ನೂ ನೀವು ತಿಳ್ಕೊಂಡ್ ಮಾಡ್ಬೇಕಾಗತ್ತೆ. ಕ್ಲಾಸ್ ಅಲ್ಲಿ ಬರೀ ಬೇಸಿಕ್ ನ ಹೇಳ್ಕೊಟ್ಬಿಟ್ರೆ ನಿಮ್ಗೆ ಅದರಿಂದ ಯೂಸ್ ಆಗಲ್ಲ. ಯಾಕೆಂದ್ರೆ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನ ಬ್ಯಾಲೆನ್ಸ್ ಮಾಡೋದಿದೆ
ಇದೆಯಲ್ಲ ಅದು ಅಷ್ಟೊಂದು ಈಸಿ ಅಲ್ಲ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಲ್ಲಿ ಅಥವಾ ಯದ್ಭಾವಂ ತದ್ಭವತಿ ಅಂತ ನಾವು ಏನ್ ಹೇಳ್ತೀವಿ, ಇದರಲ್ಲಿ ಮೈನ್ ಆಗಿ ಬೇಕಾಗಿರುವಂತದ್ದೇ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನಾವೇನ್ ಮಾಡೋದು ಬ್ಯಾಲೆನ್ಸ್ ಮಾಡುವಂಥದ್ದು. ಅದನ್ನ ವೆರಿ ಇಂಪಾರ್ಟೆಂಟೇ ಇದನ್ನ ನಾವು ಮಾಡಿಲ್ಲ ಅಂತಂದ್ರೆ ಯಾವ್ದನ್ನು ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಬೇಸಿಕ್ ಅಂಡ್ ಅಡ್ವಾನ್ಸ್ಡ್ ನಮಗೆ ಟೆಕ್ನಿಕ್ ಗೊತ್ತಿರಬೇಕು. ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಲ್ಮೋಸ್ಟ್ ಆಲ್ ನಂದು ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬೇಕು ಅಂದ್ರೆ ಕೂಡ ಜಾಯಿನ್ ಹಾಕೋಬಹುದು. ನಿಮ್ಗೆ ಎಲ್ಲಿ ಬೇಕು ಅನ್ಸುತ್ತೆ ಅಲ್ಲಿ ಕಲ್ತ್ಕೊಳ್ಳಿ. ಇಟ್ಸ್ ಯುವರ್ ಚಾಯ್ಸ್ ಅಂಡ್ ಬಟ್ ಯೂಸ್ ಮಾಡ್ಕೊಳ್ಳಿ. ಏನೇನ್ ನಮ್ ಲೈಫಲ್ಲಿ ಏನೇನ್ ಒಳ್ಳೇದ್ ಮಾಡ್ಕೊಳಕ್ ಆಗುತ್ತೆ, ಏನೇನ್ ನಾವು ತಗೊಳಕ್ ಆಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ನ್ಯೂ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬೇಕೋ ಆಲ್ರೆಡಿ ಹೇಳಿರೋದು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ, ಅಥವಾ ಎಲ್ಲಾನು ಚೂಸ್ ಮಾಡ್ಕೊಳ್ಳಿ. ಒಂದೇ ಒಂದು ಏನು ಕಾನ್ಸೆಪ್ಟ್ ನ ಇಟ್ಕೊಳ್ಳಿ ನೀವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಒಂದೇ ಫೀಲ್ಡ್ ಅಲ್ಲಿ ಒಂದು ಟಾಪಿಕ್ ನ ಇಟ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿ, ಅದ್ ಬಂದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗಿ ಒನ್ ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಹೊಸ ವರ್ಷನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂಡ್ ಹೊಸ ವರ್ಷದಲ್ಲಿ ಪಾಸಿಟಿವ್ ಆಗಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ಪ್ರೀತಿನ ಸ್ಪ್ರೆಡ್ ಮಾಡಿ, ಪ್ರೀತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬಾ 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 ಥ್ಯಾಂಕ್ಸ್. ಸದಾಕಾಲ ಹೇಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ತೆ.